ಬಂಧುಗಳೇ ನಮಸ್ಕಾರ. ಮನೆವಾಸ್ತು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೀವನದಲ್ಲಿ ನಮ್ಮಲ್ಲಿ ಎಷ್ಟೇ ಹಣವಿದ್ದರೂ, ಬುದ್ಧಿವಂತಿಕೆ ಇದ್ದರೂ ಅನೇಕರು ಕೆಲವೊಂದು ಸಮಸ್ಯೆಗಳಿಂದ ನೊಂದುಕೊಂಡಿರುತ್ತಾರೆ. ಒಬ್ಬರಿಗೆ ಒಂದು ಪೂಜೆಯನ್ನು ಮಾಡಿಸಿದ ನಂತರ ತುಂಬಾ ಅನುಕೂಲ ಆಗಿರಬಹುದು. ಅದೇ ಪೂಜೆಯನ್ನು ಬೇರೆ ಯಾರಾದರೂ ಮಾಡಿಸಿದ ನಂತರ ನಮಗೆ ಸ್ವಲ್ಪವೂ ಪ್ರಯೋಜನವಾಗಿಲ್ಲ ಎಂದು ಹೇಳಿರುವುದನ್ನು ನೀವು ಕಂಡಿರಬಹುದು ಅಥವಾ ಕೇಳಿರಬಹುದು. ಕೆಲವರಿಗೆ ತಾಯತ ನೂಲು ಕಟ್ಟಿಕೊಂಡ ನಂತರ ಅವರು ಅಂದುಕೊಂಡ ಕೆಲಸ ಆಗಿರಬಹುದು. ಆದರೆ ಇನ್ನು ಕೆಲವರಿಗೆ ಸ್ವಲ್ಪವೂ ಪ್ರಯೋಜನ ಆಗದೆ ಧರ್ಮಕ್ಕೆ ಖರ್ಚು ಮಾಡಿದ್ದು ದುಡ್ಡು ನೀರಿನಲ್ಲಿ ಹೋಮ ಮಾಡಿದಂತಾಯ್ತ ಎಂದು ಹೇಳಿರುವುದನ್ನು ನೀವು ಕೇಳಿರಬಹುದು. ಅಥವಾ ನಿಮಗೆ ಅನುಭವ ಕೂಡ ಆಗಿರಲೂಬಹುದು. ಹೀಗೆಯೇ ಅವರಿಗೆ ಒಳಿತು ಆದರೂ ನಮಗೆ ಆಗುವುದಿಲ್ಲವಲ್ಲ ಎನ್ನುವ ಸಂಶಯದ ನೋವು, ವೇದನೆ, ಖಿನ್ನತೆ ಅನುಭವ ನಿಮಗೂ ಆಗಿರಬಹುದು. ಇದಕ್ಕೆಲ್ಲ ಕಾರಣವೇನೆಂದು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ. ಬಂಧುಗಳೇ, ನಮ್ಮ ಸುತ್ತಮುತ್ತ ಅನೇಕ ವಿನ್ಯಾಸದ ಮನೆಗಳನ್ನು ನಾವು ಕಾಣುತ್ತೇವೆ. ಕೆಲವೊಂದು ಕುಟುಂಬಗಳು ಸ್ವಂತ ಅಥವಾ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರು ತುಂಬಾ ಸಂತೋಷದಿಂದ ಜೀವನ ನಡೆಸುತ್ತಿರುವುದು ನಾವು ಗಮನಿಸಿರುತ್ತೇವೆ. ಆದರೆ ಕೆಲವರು ಇಷ್ಟೇ ದುಡಿದು ಸಂಪಾದನೆ ಮಾಡಿದರೂ ನೆಮ್ಮದಿಯ ಜೀವನ ನಡೆಸಿರುವುದು ಸ್ವಲ್ಪ ಕಡಿಮೆ. ಇಂಥವರಲ್ಲಿ ಎಷ್ಟೇ ದುಡ್ಡು, ದುಡಿಮೆ ಇದ್ದರೂ ಬುದ್ಧಿವಂತಿಕೆ ಮಾತ್ರ ಕಡಿಮೆ ಇರುತ್ತದೆ. ಅಂಥವರಲ್ಲಿ ದುಡ್ಡಿನ ಅಹಂಕಾರವು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಅವರಿಗೆ ತಿಳಿಯದಂತೆ ಯಾರನ್ನೂ ಅವಲಂಬಿಸದೆ ಜೀವನ ನಡೆಸುವ ವಿಚಿತ್ರ ಸ್ವಭಾವವನ್ನು ಅವರು ಹೊಂದಿರುತ್ತಾರೆ. ತಮ್ಮಲ್ಲಿ ಹಣ, ಆಸ್ತಿ, ಅಂತಸ್ತು ಇದ್ದದ್ದು ಇಡೀ ಊರಿಗೆ ತಿಳಿದಿದ್ದರೂ ಇಂಥವರು ಮಾತ್ರ ತಾವು ಬಡವರಂತೆ ಇತರರಲ್ಲಿ ಇರುವುದನ್ನೇ ಮಾತನಾಡುವ ಮುಗ್ಧತೆಯ ಮನೋಭಾವವನ್ನು ಪ್ರೀತಿಪಾತ್ರರಲ್ಲಿ ಮೆಲುಕು ಹಾಕುತ್ತಾರೆ. ಇದಕ್ಕೆಲ್ಲ ಅವರು ವಾಸವಾಗಿರುವ ಮನೆ ಮತ್ತು ಮನೆಯ ವಟಾರದ ವಾಸ್ತುದೋಷ ಮೂಲ ಕಾರಣವಾಗಿರುತ್ತದೆ. ಬಂಧುಗಳೇ, ನಮ್ಮ ಸುತ್ತಮುತ್ತ ಕೆಲವರು ನಾವು ವಾಸಿಸುವ ಮನೆಯನ್ನು ವಾಸ್ತು ಪ್ರಕಾರವಾಗಿಯೇ ಕಟ್ಟಿದ್ದೇವೆ. ಪಕ್ಕದ ಮನೆಯವರು ಕರೆಸಿದ ವಾಸ್ತು ನೋಡಿದವರೇ ನಮ್ಮ ಮನೆಯನ್ನು ವಾಸ್ತು ನೋಡಿದ್ದು. ಅವರು ಆಮೇಲೆ ಚೆನ್ನಾಗಿದ್ದಾರೆ. ನಮಗೆ ಸ್ವಲ್ಪವೂ ಪ್ರಯೋಜನ ಆಗಿಲ್ಲ. ನಮಗೆ ನೆಮ್ಮದಿಯೂ ಇಲ್ಲ. ಈ ವಾಸ್ತು ಎನ್ನುವುದೇ ಸುಳ್ಳು. ನಮಗೆ ಯಾರೋ ಮಾಟ ಮಂತ್ರ ಮಾಡಿರಬಹುದು ಎಂದು ಯಾರಾದರೂ ನೊಂದವರು ಹೇಳುವುದನ್ನು ನೀವು ಕೇಳಿರಬಹುದು. ಆದರೆ ಇಲ್ಲಿಯೇ ಅಡಕವಾಗಿರುತ್ತದೆ ನಿಮ್ಮ ಮನೆಯ ವಾಸ್ತುರಹಸ್ಯ. ನಮ್ಮ ವಾಸದ ಮನೆಯ ವಾಸ್ತುಬಲ ಸರಿಯಾಗಿರಬೇಕು. ಬಡವನಾಗಲಿ ಶ್ರೀಮಂತನೇ ಆಗಲಿ ಮನೆಯಲ್ಲಿ ಪ್ರಕೃತಿಯ ಪಂಚಭೂತ ನಿಯಮಗಳನ್ನು ಸರಿಯಾದ ಮಾರ್ಗದರ್ಶನದಲ್ಲಿ, ಸರಿಯಾದ ಕ್ರಮದಲ್ಲಿ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡಿರುವವರಿಗೆ ಯಾವುದೇ ಅರಗಿಸಿಕೊಳ್ಳಲು ಆಗದ ಸಮಸ್ಯೆಗಳು ಉಂಟಾದ ಉದಾಹರಣೆಯೇ ಇಲ್ಲ. ನಮ್ಮ ವಾಸದ ಮನೆಯ ಎದುರುಗಡೆ, ಹಿಂದೆ, ಬಲಭಾಗ ಮತ್ತು ಎಡಭಾಗದಲ್ಲಿ ಯಾವುದೇ ವಾಸದ ಮನೆ, ಕಟ್ಟಡ, ಹತ್ತಿರದ ವಟಾರದಲ್ಲಿ ದೇವಸ್ಥಾನ, ದೈವಸ್ಥಾನ, ಪ್ರಾರ್ಥನೆಯ ಮಂದಿರವಿದ್ದಾಗ ಅಲ್ಲಿ ವಾಸ್ತು ಹೇಳುವಾಗ ಬಹಳ ಎಚ್ಚರದಿಂದ ಇರಬೇಕಾಗುತ್ತದೆ. ಇಲ್ಲಿ ಅನುಭವ ಇರುವವರಿಂದ ಮಾತ್ರ ಸೂಕ್ತವಾದ ವಾಸ್ತು ಹೇಳಲು ಸಾಧ್ಯವಾಗುತ್ತದೆ. ಇಲ್ಲಿ ಒಂದು ಮನೆಯಲ್ಲಿ ಪಂಚಭೂತ ನಿಯಮಗಳ ಉಪಯೋಗದ ಸ್ವಲ್ಪ ವ್ಯತ್ಯಾಸ ಉಂಟಾದರೂ ಸಮಸ್ಯೆಗಳು ಇತರರಿಗೂ ಉಂಟಾಗುವ ಸಾಧ್ಯತೆ ಇದೆ. ಇಲ್ಲಿ ಸರಿಯಾದ ಮಾರ್ಗದರ್ಶನ ಪಡೆದು ಅದನ್ನು ಅನುಸರಿಸಿದರೆ ಮಾತ್ರ ಅಂತಹ ವಾಸದ ಮನೆಯು ಅಭಿವೃದ್ಧಿಯಾಗುತ್ತದೆ. ಇಲ್ಲಿ ವಾಸ್ತು ಹೇಳುವವರು ಕೆಲವು ಅನುಷ್ಠಾನವನ್ನು ಚಾಚುತಪ್ಪದೆ ಪಾಲಿಸಬೇಕಾಗುತ್ತದೆ. ಅಂಥವರಿಂದ ಮಾತ್ರ ವಾಸ್ತುಮಾರ್ಗದರ್ಶನ ಪಡೆದರೆ ಬಹುಬೇಗ ಫಲಿತಾಂಶ ಪಡೆಯಬಹುದು. ಕೇವಲ ಅಲ್ಪ ಜ್ಞಾನ ತಿಳಿದವನನ್ನು ಅಥವಾ ನಿಮ್ಮ ಅಕ್ಕಪಕ್ಕ ಕೆಲಸ ಮಾಡುವ ಮೇಸ್ತ್ರಿಯ ಮಾತು ನಂಬಿ ಕಡಿಮೆ ಹಣದಲ್ಲಿ ವಾಸ್ತು ಮಾಡಿಸುವ ದುರಾಸೆಯ, ಜಿಪುಣತನದ ಆಲೋಚನೆಯಿಂದ ವಾಸ್ತು ಬದಲಾಯಿಸುವ ಆಲೋಚನೆಯು ನಿಮ್ಮಲ್ಲಿದ್ದರೆ ಸ್ವಲ್ಪ ಆಲೋಚಿಸಿ ಮುಂದುವರೆಯಿರಿ. ತಪ್ಪಿದಾಗ ನಿಧಾನವಾಗಿ ವಾಸ್ತುದೋಷವು ನಿಮ್ಮ ಇಡೀ ಕುಟುಂಬವನ್ನೇ ನಿರಂತರ ಕಾಡಬಹುದು. ನೀವು ನಿಮ್ಮ ಮನೆಯನ್ನು ವಾಸ್ತು ಮಾಡಿದರೆ ಅಭಿವೃದ್ಧಿಯ ಕನಸು ನುಚ್ಚುನೂರಾಗಬಹುದು. ನಿರಂತರ ಸಮಸ್ಯೆಗಳು ಉಂಟಾಗಬಹುದು. ಪ್ರಕೃತಿಯಲ್ಲಿರುವ ಪಂಚಭೂತ ನಿಯಮಗಳಾದ ಆಕಾಶ, ಗಾಳಿ, ಭೂಮಿ, ನೀರು, ಅಗ್ನಿ ಇವುಗಳು ಇಲ್ಲದೆ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ. ಇವುಗಳನ್ನು ಸರಿಯಾದ ಕ್ರಮದಲ್ಲಿ ಮಾರ್ಗದರ್ಶನ ಪಡೆದು ನಮ್ಮ ವಾಸದ ಮನೆಗೆ ಸರಿಯಾದ ಜಾಗವನ್ನು ಗುರುತಿಸಿ, ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸಿ ಕಾರ್ಯರೂಪಕ್ಕೆ ತಂದಾಗ ಅಲ್ಲಿನ ಮನೆಯ ವಾಸ್ತು ಪರಿಪೂರ್ಣವಾಗಿರುತ್ತದೆ. ಅಲ್ಲಿ ವಾಸವಾಗಿರುವ ಮನೆ ಸದಸ್ಯರು ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸುವಂತಾಗುತ್ತದೆ. ನಿಮಗೆ ಮನೆ ವಾಸ್ತು ಪರಿಶೀಲಿಸಲು ಮಾರ್ಗದರ್ಶಕರ ನೆರವು ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು. ಸೂಕ್ತ ಡ್ರಾಯಿಂಗ್ ಮತ್ತು ಸ್ಥಳದ ದಿಕ್ಕುಗಳ ವಿವರ ನಮಗೆ ವಾಟ್ಸಪ್ ಮೂಲಕ ಕಳುಹಿಸಿದಲ್ಲಿ ಸೂಕ್ತ ಮಾಹಿತಿಯನ್ನು ನೀಡಲಾಗುತ್ತದೆ. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.